ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಕಾವು ಸಾಕಷ್ಟು ಇರ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಸಮರ್ಥ್ ಶಾಮನೂರ್ ಪರವಾಗಿ ಸಾಕಷ್ಟು ರೀತಿಯ ಪ್ರಚಾರ ನಡೀತಿದೆ. ಈಗಾಗಲೇ ಸರ್ಕಾರದ ಮುಖ್ಯ ಸಚೇತಕ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಸಲೀಂ ಅಹಮದ್ ನಮ್ಮ ಜೊತೆ ಇದ್ದಾರೆ. ಸರ್, ಈಗಾಗಲೇ ಸಮರ್ಥ್ ಪರವಾಗಿ ಯಾವ ರೀತಿ ಕ್ಯಾಂಪೇನ್ ನಡೀತಾ ಇದೆ, ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಅಂತ? ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಕಳೆದ 4 ದಿವಸಗಳಿಂದ ನಾವು ಇಲ್ಲಿದ್ದೀವಿ. ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ಕಾರ್ಯಕರ್ತರು ಮತ್ತು ಯುವಕರು ವಿಶೇಷವಾಗಿ ಸಮರ್ಥ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ದಿವಂಗತ ಶಾಮನೂರ್ ಶಿವಶಂಕರಪ್ಪ ಅವ್ರ ಬಗ್ಗೆ ಸಾಕಷ್ಟು ಏನು ಒಲವಿತ್ತು. ಕಳೆದ 35 ವರ್ಷ ಪ್ರಾಮಾಣಿಕವಾಗಿ ಅವರು ಈ ಜಿಲ್ಲೆ ಹಾಗೂ ಈ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ದಾರೆ. ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸರ್ಕಾರದ 5 ಗ್ಯಾರಂಟಿಗಳು ಕಾರ್ಯಕ್ರಮಗಳು ಈ ಗೆಲುವಿಗೆ ಶ್ರೀರಕ್ಷ ಆಗಲಿದೆ. ಸಮರ್ಥ ಕನಿಷ್ಠ 40,000 ಓಟಿನಿಂದ ಗೆಲ್ತಾರಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸರ್, BJP ಎಲ್ಲ ಒಂದು ಕಡೆ ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡ್ಕೋತಾ ಅಲ್ಲಿ ಸರ್ಕಾರದ ಹಣ ತಂದು ಹಾಕ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಕುಳಿದವ್ರದನ್ನು ನೆಲ ಡೊಂಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ಮಾತುಗಳನ್ನ ಹೇಳ್ತಾರೆ. ನಾವು ನಮ್ಮ ಕಾರ್ಯಕ್ರಮದ ಮೇಲೆ, ನಮ್ಮ ಸಿದ್ಧಾಂತಗಳ ಮೇಲೆ, ನಮ್ಮ ಗ್ಯಾರಂಟಿಗಳ ಮೇಲೆ ಓಟ್ ಕೇಳ್ತಾ ಇದ್ದೀವಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳನ್ನು ಅದು ಕೂಡ ಜನರಿಗೆ ಹೇಳುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇವತ್ತು ಜನರಿಗೆ ಹೇಳ್ತಾ ಇದ್ದೀವಿ, ನಮ್ಮ ಸರ್ಕಾರ ಬಂದು 2 ವರ್ಷ 10 ತಿಂಗಳಾಯಿತು, ನೋಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಎಲ್ಲ 5 ಗ್ಯಾರಂಟಿಗಳನ್ನು ಕೊಟ್ಟು ಸಮಾಜದ ಎಲ್ಲ ವರ್ಗ ಜನರ ಹಿತವನ್ನು ನಾವು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾಯಿದ್ದೀವಿ. ಅದೇ ರೀತಿ BJP ಸರ್ಕಾರ ಕೇಂದ್ರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಕಳೆದ 12 ವರ್ಷ ಆಯಿತು ಅವ್ರು ಮಾಡಿಕೊಟ್ಟಂತಹ ಸುಳ್ಳು ಆಶ್ವಾಸಗಳು ಯಾವುದೂ ಈಡೇರಿಸಿಲ್ಲ. ಆ ವಿಚಾರಗಳನ್ನು ಜನರು ಹೇಳೋದು ಕೆಲಸ ಮಾಡ್ತಾಯಿದ್ದೀವಿ. ಅದು ಯಾವ ರೀತಿ ಅವರ ವೈಫಲ್ಯತೆಗಳನ್ನು ಎತ್ತಿ ಹಿಡಿತಾ ಇದ್ದೀವಿ. ಕೇಂದ್ರ ಸರ್ಕಾರ ಯಾವ ಥರ ನಮಗೆ ಮಲ್ತಾಯಿ ಧೋರಣೆ ಮಾಡ್ತಾಯಿದೆ, ಆ ವಿಚಾರವಾಗಿ ಜನರಿಗೆ ಹೇಳೋದು ಕೆಲಸ ಮಾಡ್ತೀವಿ. ಬಟ್ ಒಟ್ಟಾರೆ ಇಡೀ ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಅಲೆ ಇದೆ. ಅತ್ಯಂತ ಹೆಚ್ಚಿನ ಓಟುಗಳಲ್ಲಿ ಸಮರ್ಥ್ ಗೆಲ್ತಾರಂತೆ ವಿಶ್ವಾಸ ಇದೆ. ಸಾದಿಕ್ ಪೈಲ್ವಾನ್ ಅವರ ಮನಸ್ಸನ್ನು ವನವಲಸೆ ಹಿಂದಕ್ಕೆ ತಗೊಂಡಿದ್ರಿ. ಸಕ್ರಿಯವಾಗಿ ಅವ್ರು ಪರಿಚಯ ಮಾಡ್ತಿದ್ದಾರೆ ಅಥವಾ ಯಾವ ರೀತಿಯಾಗಿ ಅವರ ಕಾರ್ಯವೈಖರಿ ಇರುತ್ತೆ, ಅವರು ಯಾವ ರೀತಿ ಭರವಸೆ ಕೊಟ್ಟಿದ್ದೀರಿ? ಸಕ್ರಿಯವಾಗಿ ಪ್ರಚಾರ ಮಾಡ್ತಿದ್ದಾರೆ. ಅವರು ಶಾಮನೂರ್ ಶಿವಶಂಕರಪ್ಪ ಶಿಷ್ಯ ಅವನು. ಈಗಾಗಲೇ ಅದ್ರ ಬಗ್ಗೆ ಅವರು ನೇರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿದರು. ಅವರೆಲ್ಲ ಕೆಲಸ ಮಾಡ್ತಾರೆ. 40 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ಫ್ಯಾಮ್ಲಿ, ಕಾಂಗ್ರೆಸ್ ಫ್ಯಾಮ್ಲಿ. ಅವ್ರ ಮಗ ಯೂತ್ ಕಾಂಗ್ರೆಸ್ ಇದ್ದಾರೆ, ಅವ್ರ ತಮ್ಮ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟು. ಆ ಹಿನ್ನೆಲೆಯಲ್ಲಿ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಮನೆಗೆ ಹೋಗ್ತಾ ಇದ್ದಾರೆ. ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಲಿ, ಯಾರು ವೀಕ್ಷಕರಾಗಿದ್ದಾರೆ ಅವರೆಲ್ಲ ಇವತ್ತು ಬೂತ್ ಲೆವೆಲ್ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜಯ ಖಚಿತ. ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಇದಿಷ್ಟು ಸಲೀಂ ಅಹಮದ್ ಮಾತಾಗಿದೆ. ಸರ್ಕಾರ ಒಳ್ಳೆಯ ಕಾರ್ಯ ಮಾಡಿದೆ, ಸಾಕಷ್ಟು ಅಭಿವೃದ್ಧಿ ಪರ ಕೆಲಸ ಮಾಡ್ತಿದೆ. ಆದ್ದರಿಂದ ಖಂಡಿತವಾಗಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಯಿ ಅಭ್ಯರ್ಥಿ ಸಮರ್ಥ್ ಗೆಲುವು ಸಾಧಿಸ್ತಾರೆ ಎಂಬ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಕಲ್ಮೇಶ್ ಮಂಡಲ, ಸಾಲಾರ್ ನ್ಯೂಸ್, ದಾವಣಗೆರೆ.